ಮಡೆನೂರು ಮನು ಈಗ ಅತ್ಯಾಚಾರದ ಆರೋಪದ ಮೇಲೆ ಈಗ ಪೊಲೀಸ್ ಕಸ್ಟಡಿಯಲ್ಲಿ ಇರ್ತಕ್ಕಂಥದ್ದು. ಈ ಒಂದು ಸಂದರ್ಭದಲ್ಲಿ ನಮ್ಮ ಜೊತೆ ಮಾತನಾಡೋದಕ್ಕೆ ಅವರ ಪತ್ನಿ ದಿವ್ಯಾ ಅವರಿದ್ದಾರೆ. ಸೊ ಮೊದಲನೇದಾಗಿ ಮೇಡಮ್, ಸಾಕಷ್ಟು ಆರೋಪಗಳು ಕೇಳಿ ಬರ್ತಾ ಇದೆ ಮನು ಅವರ ವಿರುದ್ಧ. ಇಷ್ಟು ದಿನ ಕಾಮಿಡಿ ನಟನಾಗಿ ನೋಡಿದ್ರು ಇಡೀ ಕರ್ನಾಡು, ಈಗ ಅವ್ರ ಮೇಲೆ ಸಾಕಷ್ಟು ಆರೋಪ ಬರ್ತಾ ಇದೆ. ಇದ್ರ ಬಗ್ಗೆ ಏನು ಹೇಳ್ತೀರಾ? ಸರ್, ಆ ಆರೋಪ ಎಲ್ಲ ಸುಳ್ಳು ಸರ್. ಅದೆಲ್ಲ ಮಾಡ್ತಿರೋದೆಲ್ಲ ಷಡ್ಯಂತ್ರ, ಸುಳ್ಳು ಸರ್ ಅದು. ಈಗ ದಿನಕ್ಕೆ ಒಂದೊಂದು ಬೆಳವಣಿಗೆಗಳಾಗ್ತಾ ಇದೆ. ಅವ್ರ ಬಗ್ಗೆ ಆಡಿಯೋಗಳು ಬರ್ತಾ ಇದೆ, ವಿಡಿಯೋಗಳು ಬರ್ತಾ ಇದೆ. ಮನು ಅವರೇ ಸ್ವತಃ ಮಾತಾಡಿದಂತಹ ವಿಡಿಯೋಗಳೆಲ್ಲ ಇದ್ದಾವೆ. ಸೊ ಅದ್ರ ಬಗ್ಗೆ ಎಲ್ಲ ಏನು? ಅದ್ರ ಬಗ್ಗೆ ಎಲ್ಲ ಸರ್, ಆಕೆ ಯಾರು ಈಗ ಆರೋಪ ಮಾಡಿದ್ದಾರೆ ಮಿಂಚು ಅನ್ನೋರು, ಅದಕ್ಕೆಲ್ಲ ಸಾಕ್ಷಿ ಸಮೇತವಾಗಿ ನಾವು ಏನೇನು ಕಾನೂನಿಗೆ ಕೊಡಬೇಕು, ನಮ್ಮ ಲಾಯರ್ ಹತ್ರಕ್ಕೆ ಏನೇನು ಕೊಡಬೇಕು ಅನ್ನೋದೆಲ್ಲ ಕೊಟ್ಟಿದ್ದೀವಿ ಸರ್. ಅವ್ರು ತನಿಖೆ ಮಾಡ್ತಾ ಇದ್ದಾರೆ. ಅಂದರೆ ಮನು ಅವರು ಒಂದು ವಿಡಿಯೋದಲ್ಲಿ ಹೇಳ್ತಾರೆ, ಮತ್ತು ಒಂದು ಆಡಿಯೋದಲ್ಲೂ ಕೂಡ ಮೆನ್ಷನ್ ಮಾಡಿರ್ತಕ್ಕಂಥದ್ದು, ವಾಟ್ಸಪ್ ಚಾಟ್ಗಳು ಕೂಡ ಸಿಕ್ಕಿರ್ತಕ್ಕಂಥದ್ದು. ನಾನು ಕೊನೆವರೆಗೂ ನಿನಗೆ ಮೋಸ ಮಾಡೋದಿಲ್ಲ, ನಾನು ನಿನ್ನ ಚೆನ್ನಾಗಿ ನೋಡ್ಕೋತೀನಿ ಅಂತ ಈ ಥರ ಎಲ್ಲ ಭರವಸೆಯನ್ನು ಕೊಟ್ಟಿದ್ದಾರೆ. ಮತ್ತು ಅವರು ಆರೋಪ ಮಾಡೋದು, ಈಗ ಸಂತ್ರಸ್ತೆ ಆರೋಪ ಮಾಡ್ತಾರೆ ನಿಮಗೆ ಏನಂದರೆ ಬಲವಂತವಾಗಿ ನನಗೆ ತಾಳಿ ಕಟ್ಟಿದ್ದ ಮನು ಅಂತ ಹೇಳ್ತಾರೆ. ಅದ್ರ ಬಗ್ಗೆ ಏನು ಹೇಳ್ತೀವಿ? ಸರ್, ಈಗ ಏನು ಆರೋಪ ಮಾಡ್ತಿದ್ದಾರೆ ಮಿಂಚು ಅವರು, ಅವ್ರಿಗೆ ಅಪ್ಪ ಅಮ್ಮ ಇಲ್ಲ ಅನ್ನೋ ಕರುಣೆ ಮೇಲೂ ನಾನು ಚೆನ್ನಾಗಿ ನೋಡ್ಕೊತೀನಿ ಲೈಫ್ ಲಾಂಗ್, ಆ ಥರನೂ ಹೇಳಿರ್ಬೋದಲ್ಲ ಸರ್. ಅದಾದಮೇಲೆ ನೆಕ್ಸ್ಟ್ ನೀವೇನೋ ಕೇಳಿದ್ರಲ್ಲ, ಇಲ್ಲ ಸರ್, ಅದೇನೇ ಇದ್ದರೂ ವಕೀಲರನ್ನು ಕೇಳ್ಕೋಬೇಕು ಸರ್. ಯಾಕೆಂದರೆ ಅವ್ರಿಗೆ ನಾವು ಏನೇನು ಕೊಡಬೇಕು ಅದೆಲ್ಲ ಕೊಟ್ಟಿದ್ದೀವಿ ಸರ್. ಅಂದರೆ ಬೇಸಿಕ್ಲಿ ಮನು ಹೇಗೆ ಏನಂತ, ಯಾವ ಥರದ ವ್ಯಕ್ತಿ ನೀವು ಕಂಡಂಗೆ? ಈಗ 6-7 ವರ್ಷದಿಂದ ನೀವು ಅವ್ರ ಜೊತೆ ಸಂಸಾರ ಮಾಡ್ತಿದ್ದೀರಾ, ಹೇಗೆ? ಸರ್, ತುಂಬ ಒಳ್ಳೆ ವ್ಯಕ್ತಿ ಸರ್. ಅವ್ರನ್ನ ಏನಂತ ಕೇಳಬೇಕಂದ್ರೆ ಅವ್ರ ಊರಲ್ಲಿ ಹೋಗಿ ಕೇಳಬೇಕು, ಇಲ್ಲ ಅವ್ರ ಫ್ರೆಂಡ್ಸ್ ಸರ್ಕಲಲ್ಲಿ ಅವ್ರು ಏನು ಅನ್ನೋದನ್ನ ಅವ್ರನ್ನ ಕೇಳಿದರೆ ಗೊತ್ತಾಗುತ್ತೆ ಸರ್. ತುಂಬ ಒಳ್ಳೆ ವ್ಯಕ್ತಿ ಸರ್. ಎಷ್ಟು ಜನಕ್ಕೆ ಹೆಲ್ಪ್ ಮಾಡಿದ್ದಾರೆ ಅದೆಲ್ಲ ಹೇಳ್ಕೊಬಾರ್ದು. ತುಂಬ ಒಳ್ಳೆ ವ್ಯಕ್ತಿ ಸರ್. ನೀವು ಹಂಗೆ ಇತ್ತು ಅಂದರೆ ಊರಲ್ಲಿ ಹೋಗ್ಬಿಟ್ಟು ಕೇಳಿ, ಇಲ್ಲಾಂದ್ರೆ ಅವ್ರ ಫ್ರೆಂಡ್ಸ್ ಸರ್ಕಲ್ನ ಕೇಳಿ ಸರ್, ನಿಮಗೆ ಗೊತ್ತಾಗುತ್ತೆ. ಈಗ ದೂರನ್ನು ನೀಡ್ತಾ ಇದ್ದಾರಲ್ಲ, ಅವರು ಸಾಕಷ್ಟು ವರ್ಷದಿಂದ ಪರಿಚಯ, 18ರಿಂದನೇ ಪರಿಚಯ, ಅಂದರೆ ಒಂದು 6-7 ವರ್ಷದಿಂದ ಪರಿಚಯ ಇದ್ದರು. 2022ರಿಂದ ಅವರು ಇತ್ತೀಚೆಗೆ ಅವರು ಒಟ್ಟಿಗೆ ಇದ್ದರು ಅಂತ ಎಲ್ಲ ಹೇಳಿದರು. ಸೊ ಈ ಒಂದು ಸಂದರ್ಭದಲ್ಲಿ ಮನೆಗೆ ಬರೋದು ಹೋಗೋದು ಆ ಥರ ಏನಾದ್ರು ಮಾಡ್ತಾ ಇದ್ರಾ? ದೂರು ಕೊಟ್ಟಿದ್ದಾರಲ್ಲ ಆ ಮಹಿಳೆ. ಸರ್, ಒಂದು ರಿಯಾಲಿಟಿ ಶೋನಲ್ಲಿ ಇಬ್ಬರಳು ಪರಿಚಯ ಆಗಿತ್ತು ಸರ್. ಅದಕ್ಕಿಂತ ಮುಂಚೆ ಇಬ್ಬರಳು ಪರಿಚಯ ಯಾರು ಅನ್ನೋದು ಗೊತ್ತಿಲ್ಲ ಸರ್. ಇವ್ರು ಯಾಕಂದರೆ ಹಳ್ಳಿಲಿದ್ದರು, ಅಂದರೆ ಮಡೆನೂರಲ್ಲಿದ್ದರು ಸರ್. ಆ ರಿಯಾಲಿಟಿ ಶೋಗೆ ಸೆಲೆಕ್ಟ್ ಆದಮೇಲೆ ಬೆಂಗಳೂರಿಗೆ ಬಂದಿದ್ದು ಸರ್. ಅದರಿಂದ ಪರಿಚಯ ಆಗಿದ್ದು. ಇವರು ಈಗ ಪ್ರೋಗ್ರಾಮಿಗೆ ಕರ್ಕೊಂಡು ಹೋಗ್ಬೇಕಾದ್ರೆ ಇವರೊಬ್ಬರೇ ನಮ್ಮ ಮನೆಗೆ ಬಂದಿಲ್ಲ ಸರ್. ಹಲವಾರು ಕಲಾವಿದರು ನಮ್ಮ ಮನೆಗೆ ಬಂದಿದ್ದಾರೆ. ಅಂದರೆ ಏನು ಗೊತ್ತಾ, ಈಗ ಫ್ರೆಂಡ್ಶಿಪ್ಪಲ್ಲಿ ಬಂದಿದ್ದಾರೆ. ನಾನು ಮನೇಲಿ ಬಂದಾಗ ಅವ್ರನ್ನ ಹೆಂಗೆ ಟ್ರೀಟ್ ಮಾಡಿ, ಒಬ್ಬನ ಗೆಸ್ಟ್ನ ಟ್ರೀಟ್ ಮಾಡಿ ಹೆಂಗೆ ಕಳಿಸ್ಬೇಕು ಆ ಥರ ಕಳಿಸಿದ್ದೀನಿ ಸರ್ ನಾನು.